ವಿಷ್ಣುವನ್ನು ಸತ್ಯನಾರಾಯಣ ಎಂದು ಕರೆಯುವ ಕಾರಣವೇನು? ಹಿಂದೂ ಧರ್ಮದಲ್ಲಿ ಪೂಜಿಸಲ್ಪಡುವ ಎಲ್ಲ ದೇವರನ್ನು ವಿವಿಧ ಹೆಸರುಗಳಿಂದ ಕರೆಯುತ್ತಾರೆ. ಆದರೆ ವಿಷ್ಣುವನ್ನು ಅಂದರೆ ಶ್ರೀಹರಿಯನ್ನು ಕರೆಯುವ ಹೆಸರು ಮಾತ್ರ ವಿಭಿನ್ನವಾಗಿದೆ. ವಿಷ್ಣುವಿನ ಹೆಸರುಗಳಲ್ಲಿ ಸತ್ಯನಾರಾಯಣ ಎಂಬುದು ವಿಭಿನ್ನವಾದ ಹೆಸರಾಗಿದೆ. ವಿಷ್ಣುವನ್ನು ಸತ್ಯನಾರಾಯಣ ಎಂದೇಕೆ ಕರೆಯಲಾಗುತ್ತದೆ? ಸತ್ಯನಾರಾಯಣ ಪೂಜೆಯನ್ನು ಮಾಡುವುದರ ಮಹತ್ವವೇನು? ವಿಷ್ಣುವನ್ನು ಅನೇಕ ಹೆಸರುಗಳಿಂದ ಕರೆಯಲಾಗುತ್ತದೆ. ಅಂತಹ ಹೆಸರುಗಳಲ್ಲಿ ಸತ್ಯನಾರಾಯಣ ಎನ್ನುವ ಹೆಸರು ಒಂದಾಗಿದೆ. ಸತ್ಯನಾರಾಯಣ ಎಂದಾಕ್ಷಣ ನಮಗೆ ಮೊದಲು ಸತ್ಯನಾರಾಯಣ ಸ್ವಾಮಿ ಪೂಜೆ ನೆನಪಿಗೆ ಬರೋದು ಸಹಜ. ಪ್ರತಿಯೊಂದು ಹಿಂದೂ ಮನೆಗಳಲ್ಲೂ ಒಮ್ಮೆಯಾದರೂ ಈ ಸ್ವಾಮಿಯ ಪೂಜೆಯನ್ನು, ವ್ರತವನ್ನು ಅಥವಾ ಕಥೆಯನ್ನು ನಡೆಸುತ್ತಾರೆ. ಮನೆಯಲ್ಲಿ ಇದನ್ನು ಮಾಡುವುದರಿಂದ ಸಂತೋಷ ಮತ್ತು ಸಮೃದ್ಧಿಯಾಗುವುದು ಎನ್ನುವ ನಂಬಿಕೆ ಇದೆ. ಈ ಕಥೆಯನ್ನು ಕೇಳುವುದರಿಂದ ಅಥವಾ ಪಠಿಸುವುದರಿಂದ ಲಕ್ಷ್ಮೀನಾರಾಯಣರ ಆಶೀರ್ವಾದ ದೊರೆಯುವುದು. ಗೃಹ ಪ್ರವೇಶ ಅಥವಾ ಮಂಗಳಕರ ಕಾರ್ಯವನ್ನು ಪ್ರಾರಂಭಿಸುವ ಮುನ್ನ ಸತ್ಯನಾರಾಯಣ ಕಥೆಯನ್ನು ಅಥವಾ ಪೂಜೆಯನ್ನು ನೆರವೇರಿಸಲಾಗುತ್ತದೆ. ಶ್ರೀಹರಿಯನ್ನು ಸತ್ಯನಾರಾಯಣ ಎಂದು ಏಕೆ ಕರೆಯಲಾಗುತ್ತದೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಶಿವ ಮಹಾಪುರಾಣದಲ್ಲಿ ಈ ಕಥೆಯು ಬ್ರಹ್ಮನೊಂದಿಗೆ ಸಂಬಂಧವನ್ನು ಹೊಂದಿದೆ ಎಂದು ವಿವರಿಸಲಾಗಿದೆ. ಒಮ್ಮೆ ಬ್ರಹ್ಮದೇವನು ತಾನೇ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದವನು ಎನ್ನುವ ಗರ್ವದಿಂದ ಬೀಗುತ್ತಿದ್ದನು. ಈ ವಿಚಾರವನ್ನು ಅವನು ವಿಷ್ಣುವಿನ ಮುಂದೆ ಹೊಗಳಿಕೊಳ್ಳುತ್ತಿರುತ್ತಾರೆ. ಆದರೆ ವಿಷ್ಣುವು, ಇದು ನಿಮ್ಮ ತಪ್ಪು ಕಲ್ಪನೆ. ವಿಶ್ವವನ್ನು ಸೃಷ್ಟಿಸಿದವನು ಶಿವನೇ ಎಂದು ಉತ್ತರಿಸಿದ. ಬ್ರಹ್ಮನು, ಕೈಲಾಸದ ಮೇಲೆ ಕುಳಿತಿರುವ ಆ ಶಿವ ಎಲ್ಲಿದ್ದಾನೆ? ಕಣ್ಣುಗಳನ್ನು ಮುಚ್ಚಿಕೊಂಡು ಕುಳಿತಿರುವವನು ಬ್ರಹ್ಮಾಂಡವನ್ನು ಸೃಷ್ಟಿಸಿದ್ದಾನೆಯೇ ಎಂದು ಕೇಳಿದನು. ಇಲ್ಲ, ಶಿವನು ಪ್ರತಿಯೊಂದು ಕಣದಲ್ಲೂ, ಎಲ್ಲೆಡೆ, ಭೂಮಿಯಲ್ಲಿ ಮತ್ತು ನೀರಿನಲ್ಲಿ ಇದ್ದಾನೆ ಎಂದು ವಿಷ್ಣು ಉತ್ತರಿಸಿದನು. ಆಗ ಬ್ರಹ್ಮನು, ಶಿವನು ಎಲ್ಲೆಡೆ ಇದ್ದರೆ ಈ ಪರ್ವತವನ್ನು ನಿಮ್ಮ ಮುಂದೆ ಅಲ್ಲಾಡಿಸುತ್ತೇನೆ. ಆಗ ಶಿವನು ಎಲ್ಲಿಂದಲಾದರೂ ಹೊರಹೊಮ್ಮಬೇಕು ಎಂದು ಹೇಳಿದನು. ವಿಷ್ಣು ಮತ್ತು ಬ್ರಹ್ಮ ಪರ್ವತವನ್ನು ಅಲ್ಲಾಡಿಸಿದಾಗ ಅದರಿಂದ ಒಂದು ಜ್ಯೋತಿರ್ಲಿಂಗವು ಹೊರಹೊಮ್ಮಿತು. ವಿಷ್ಣು ಲಿಂಗವನ್ನು ಸ್ತುತಿಸಲು ಪ್ರಾರಂಭಿಸಿದನು. ಈ ಜ್ಯೋತಿರ್ಲಿಂಗದಿಂದ ಒಂದು ಧ್ವನಿ ಹೊರಹೊಮ್ಮಿತು. ನಾನು ಬ್ರಹ್ಮಾಂಡದ ಸೃಷ್ಟಿಕರ್ತ ಎಂದು ಘೋಷಿಸಿತು. ಬ್ರಹ್ಮನು, ನಾನು ಸ್ವೀಕರಿಸಲು ಸಿದ್ಧನಿದ್ದೇನೆ, ಆದರೆ ನಾನು ಅವನ ತಲೆಯನ್ನು ನೋಡಲು ಬಯಸುತ್ತೇನೆ ಎಂದು ಉತ್ತರಿಸಿದನು. ಜ್ಯೋತಿರ್ಲಿಂಗದಿಂದ ಬಂದ ಮತ್ತೊಂದು ಧ್ವನಿಯು, ಈ ಬೆಳಕಿನ ಸ್ತಂಭದ ಆದಿ ಮತ್ತು ಅಂತ್ಯವನ್ನು ಕಂಡುಕೊಳ್ಳುವವನು ಅತ್ಯುತ್ತಮ ಎಂದು ಘೋಷಿಸಿತು. ವಿಷ್ಣು ಹಂದಿಯ ರೂಪವನ್ನು ತೆಗೆದುಕೊಂಡು ಕಂಬದ ಕೆಳಗೆ ಹೋದನು. ಆದರೆ ಹಂಸದ ರೂಪದಲ್ಲಿ ಬ್ರಹ್ಮನು ಮೇಲಕ್ಕೆ ಹೋದನು. ಆದರೆ ಶಿವನು ಶಾಶ್ವತ ಮತ್ತು ಅನಂತ ಎಂದು ವಿಷ್ಣುವಿಗೆ ತಿಳಿದಿತ್ತು. ಅವನ ಅಂತ್ಯವನ್ನು ಕಂಡುಹಿಡಿಯುವುದು ಅಸಾಧ್ಯ. ಆದ್ದರಿಂದ ಅವನು ಸ್ವಲ್ಪ ದೂರ ಕ್ರಮಿಸಿ ನಂತರ ಹಿಂದಿರುಗಿದನು. ಆದಾಗ್ಯೂ ಬ್ರಹ್ಮನು ಅಚಲವಾಗಿ ಉಳಿದು ತಲೆಗಾಗಿ ಹುಡುಕಾಟವನ್ನು ಮುಂದುವರೆಸಿದನು. ತಲೆಯನ್ನು ಹುಡುಕುತ್ತಿರುವಾಗ ಅವನು ಒಂದು ಹಸುವನ್ನು ಎದುರಿಸಿದನು ಮತ್ತು ತಾನು ಶಿವನ ತಲೆಯನ್ನು ನೋಡಿದೆ ಎಂದು ಸಾಕ್ಷಿ ಹೇಳಲು ಅವಳನ್ನು ಕೇಳಿದನು. ಅದನ್ನು ಹಸು ನಿರಾಕರಿಸಿತು. ಬ್ರಹ್ಮ ಅವಳನ್ನು ಪ್ರಲೋಭಿಸಲು ಮುಂದಾದನು. ನೀನು ನನ್ನ ಮಾತನ್ನು ಪಾಲಿಸಿದರೆ ನಿನ್ನನ್ನು ಎಲ್ಲ ಮನೆಗಳಲ್ಲಿ ಪೂಜಿಸಲಾಗುತ್ತದೆ ಎಂದು ಹೇಳಿದನು. ಇದನ್ನು ಕೇಳಿದ ಹಸು ಸಾಕ್ಷಿ ಹೇಳಲು ಒಪ್ಪಿಕೊಂಡಿತು. ಬ್ರಹ್ಮ ಹಿಂತಿರುಗಲು ಪ್ರಾರಂಭಿಸಿದಾಗ ಹಸು, ಯಾರಾದರೂ ನನ್ನನ್ನು ನಂಬದಿರಬಹುದು, ಆದ್ದರಿಂದ ಈ ಕೇತಕಿ ಹೂವನ್ನು ನಿನ್ನೊಂದಿಗೆ ಸಾಕ್ಷಿಯಾಗಿ ತೆಗೆದುಕೊಂಡು ಹೋಗು ಎಂದು ಹೇಳಿತು. ಬ್ರಹ್ಮನು ಶಿವನ ಶಿರವನ್ನು ನೋಡಿದ್ದಾನೆ ಎಂದು ಸಾಕ್ಷಿ ಹೇಳಲು ಕೇತಕಿ ಹೂವು ಸಹ ಒಪ್ಪಿಕೊಂಡಿತು. ಇದರ ನಂತರ ವಿಷ್ಣು ಮತ್ತು ಬ್ರಹ್ಮ ಶಿವಲಿಂಗವನ್ನು ತಲುಪಿದಾಗ ಅವರು ಪರಸ್ಪರ ಪ್ರಶ್ನಿಸಿದರು. ವಿಷ್ಣು, ನೀವು ಶಿವನ ತಲೆಯನ್ನು ನೋಡಿದ್ದೀರಾ ಎಂದು ಬ್ರಹ್ಮನನ್ನು ಕೇಳಿದನು. ಬ್ರಹ್ಮ, ಮೊದಲು ಹೇಳು, ನೀವು ಅವನ ಪಾದಗಳನ್ನು ನೋಡಿದ್ದೀರಾ ಎಂದು ಕೇಳಲು ವಿಷ್ಣು ವಿನಯದಿಂದ ಉತ್ತರಿಸಿದನು. ಇಲ್ಲ, ನಾನು ಶಿವನ ಪಾದಗಳನ್ನು ನೋಡಲಿಲ್ಲ. ವಿಷ್ಣು ತನ್ನ ಸೋಲನ್ನು ಒಪ್ಪಿಕೊಂಡನು. ಆದರೆ ಬ್ರಹ್ಮನು ಕೇತಕಿ ಹೂವನ್ನು ಮತ್ತು ಹಸುವನ್ನು ಬಳಸಿಕೊಂಡು ಸುಳ್ಳನ್ನು ಹೇಳಿದನು. ಬ್ರಹ್ಮನ ಸುಳ್ಳನ್ನು ಕೇಳಿದ ಶಿವನು ಹಸು, ಬ್ರಹ್ಮ ಮತ್ತು ಕೇತಕಿಯ ಮೇಲೆ ಕೋಪಗೊಂಡನು. ಶಿವನು ಹಸುವನ್ನು ಶಪಿಸುತ್ತಾ, ನಿನ್ನ ಇಡೀ ದೇಹವನ್ನು ಪವಿತ್ರವೆಂದು ಪರಿಗಣಿಸಲಾಗುತ್ತದೆ, ಆದರೆ ನಿನ್ನ ಮುಖವು ಅನರ್ಹವಾಗಿರುತ್ತದೆ ಎಂದು ಹೇಳಿದನು.
ಅವನು ಕೇತಕಿ ಹೂವನ್ನು ಶಪಿಸುತ್ತಾ, ನಾವು ನಿನ್ನನ್ನು ನನ್ನ ಪೂಜೆಯಲ್ಲಿ ಎಂದಿಗೂ ಸ್ವೀಕರಿಸುವುದಿಲ್ಲ ಎಂದು ಹೇಳಿದನು. ಬ್ರಹ್ಮನ ಸುಳ್ಳಿನಿಂದ ಕೋಪಗೊಂಡ ಶಿವನು ತನ್ನ ಉಗುರುಗಳಿಂದ ಕಾಲಭೈರವನನ್ನು ಸೃಷ್ಟಿಸಿ ಬ್ರಹ್ಮನ ತಲೆಯನ್ನು ಕತ್ತರಿಸಲು ಆದೇಶಿಸಿದನು. ಕಾಲಭೈರವನು ಬ್ರಹ್ಮನ ತಲೆಯನ್ನು ಕತ್ತರಿಸಿದನು. ವಿಷ್ಣು ಸತ್ಯದ ಮಾರ್ಗವನ್ನು ಅನುಸರಿಸಿ ತನ್ನ ಸೋಲನ್ನು ಒಪ್ಪಿಕೊಂಡನು. ಆದ್ದರಿಂದ ಶಿವನು ಸಂತೋಷಗೊಂಡು ವಿಷ್ಣುವಿಗೆ ಸತ್ಯನಾರಾಯಣ ಎಂದು ಹೆಸರಿಸಿದನು. ಮೂಲತಃ ವಿಷ್ಣುದೇವನಿಗೆ ಸತ್ಯನಾರಾಯಣ ಎನ್ನುವ ಹೆಸರನ್ನು ನೀಡಿದವನು ಶಿವ. ಶ್ರೀಹರಿ ಅಂದರೆ ವಿಷ್ಣುದೇವನು ಸತ್ಯ ಮಾರ್ಗದಲ್ಲಿ ನಡೆದ ಕಾರಣ ಆತನಿಗೆ ಈ ಹೆಸರನ್ನು ನೀಡಲಾಯಿತು. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.